ವೆನ್ ಡಿಡ್ ವಿದ್ಯಾರ್ಥಿ ಭವನ್ ವಿಚ್ ಸ್ಟಾರ್ಟೆಡ್ ಆಸ್ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಬಂದು ಮೀಟ್ ಮಾಡೋ ಒಂದು ಜಾಗ, ಇವೆನ್ಚುಲಿ ಮಾರ್ಕೆಟ್ ಏರಿಯಾದಲ್ಲಿರೋ ಒಂದು ಹೋಟೆಲ್ ಅದಾಗಿದ್ದು, ಟು ದ ಜರ್ನಿ ವೇರ್ ಹುಡ್ಕೊಂಡು ವಿದ್ಯಾರ್ಥಿ ಭವನಿಗೆ ಬರಬೇಕು ಅಂತ ಒಂದು ಫ್ಲ್ಯಾಗ್ಶಿಪ್ ಅಥವಾ ಏನೋ ಇಟ್ಸ್ ಲೈಕ್ ಫೇಸ್ ಆಫ್ ಬೆಂಗಳೂರು ಒಂದು ಹೋಟೆಲ್ ಥರ ಅದಾಗ ಕಾರಣ ಏನು? ಅದಾಗ ಕಾರಣ ಸಿಂಪಲ್ ಥಿಂಗ್, ನಮ್ಮ ರೂಟ್ಸನ್ನು ನಾವು ಉಳಿಸ್ಕೊಳ್ಳೋದು ಅಷ್ಟೇ. ಈಗ ವೆರಿ ಸಿಂಪಲ್ ಥಿಂಗ್ ರಶ್ಮಿ, ಈಗ ನೀವು ಕಾಲೇಜು ಎಲ್ಲೋ ಹೋಗಿರ್ತೀರ, ಕಾಲೇಜ್ ಡೇಸಲ್ಲಿ ಯಾವುದೋ ಒಂದು ನಿಮ್ಮದು ಒಂದು ಅಡ್ಡ ಇರುತ್ತೆ, ಯು ಯೂಸ್ ಟು ಹ್ಯಾಂಗ್ ಅರೌಂಡ್ ವಿತ್ ಯುವರ್ ಫ್ರೆಂಡ್ಸ್, ಆಯಿತಾ. ಆಫ್ಟರ್ ಒಂದು 10-15 ವರ್ಷ ಆದಮೇಲೆ ನಮ್ಮ ಲೈಫು ಕೆರಿಯರು ಅಂತೆಲ್ಲೋ ಆಗ್ತೀವಿ, ಮದುವೆ ಮಕ್ಕಳು ಆಗುತ್ತೆ, ಅದಾದ್ಮೇಲೆ ಇನ್ಯಾವತ್ತೋ ಕಾಲೇಜ್ ಫ್ರೆಂಡ್ಸನ್ನು ಮೀಟ್ ಮಾಡ್ತೀವಿ. ಆ ಅಡ್ಡಕ್ಕೆ ಹೋಗಿ ಆ ಜಾಗದ್ದು ಏನಾದ್ರು ಅದೊಂದು ಸಣ್ಣ ಹೋಟ್ಲೇ ಆಗಿರ್ಬೋದು, ಇಲ್ಲ ಒಂದು ಸಣ್ಣ ಬೀಡ ಅಂಗಡಿ ಥರದೊಂದು ಅಂಗಡಿ ಆಗಿರ್ಬೋದು, ಇಲ್ಲ ಸಣ್ಣ ಹೋಟ್ಲು ಅಂತ ದರ್ಶಿನಿ ಹೋಟ್ಲ್ ಆಗಿರ್ಬೋದು, ಅದು ಇನ್ನೂ ಅಲ್ಲೇ ಇದ್ದರೆ ಅಲ್ಲಿ ಹೋಗಿ ನೀವು ವಿಲ್ ಯು ನಾಟ್ ರಿಮೆಂಬರ್ ದ ಓಲ್ಡ್ ಡೇಸ್? ಅಯ್ಯೋ, ಐ ಯೂಸ್ ಟು ಹ್ಯಾಂಗ್ ಅರೌಂಡ್ ಕಾಲೇಜ್ಗೆ, ಯಾವುದೋ ಕ್ಲಾಸಸ್ ಚಕ್ಕರ್ ಹಾಕಿ ಇಲ್ಲಿ ಕೂತ್ಕೋತಾ ಇದ್ದೆ, ಫ್ರೆಂಡ್ಸ್ ಜೊತೆ ಇಲ್ಲೇ ಟೈಮ್ ಕಳೀತಾ ಇದ್ದೆ. ದಟ್ ವಿಲ್ ಕನೆಕ್ಟ್ ಯು, ಆ ಎಮೋಷನ್. ಸೊ ದಿಸ್ ಈಸ್ ವಾಟ್ ವಿದ್ಯಾರ್ಥಿ ಭವನ್ ಈಸ್ ಫಾರ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಆಫ್ ನ್ಯಾಷನಲ್ ಕಾಲೇಜ್, APS ಆ್ಯಂಡ್ BMS, ಆಯಿತಾ. ಎಲ್ಲರೂ ಕಾಲಕ್ರಮೇಣ ಎಲ್ಲೆಲ್ಲೋ ಅಬ್ರಾಡ್ಗೆ ಆಗಲಿ, ಬೇರೆ ಊರಿಗಾಗಲಿ, ಇನ್ನೇನೋ ಒಂದು ಮದುವೆ ಆಗಿ ಎಲ್ಲೋ ಹೋಗಿರ್ತಾರೆ, ಮತ್ತೆ ಬಂದಿರ್ತಾರೆ, ಇನ್ನೂ ಆ ಹೋಟ್ಲಿದೆಯಾ, ಇನ್ನೂ ಇದೆಯಾ ಗುರು ವಿದ್ಯಾರ್ಥಿ ಭವನು, ಬಾ ಅಲ್ಲಿ ಹೋಗೋಣ. ಸೊ ದಿಸ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಆ್ಯಂಡ್ ಆ ಹೋಟ್ಲು ಇನ್ನೂ ಹಂಗೆ ಉಳಿಸ್ಕೊಂಡಿದ್ದಾರೆ ಜಾಗಗಳು. ಅವ್ರ ಮಕ್ಕಳು ಮಕ್ಕಳನ್ನ ಕರ್ಕೊಂಡು ಬಂದು, ನೋಡು ನಾನು ಅಲ್ಲಿ ಕೂತ್ಕೋತಾ ಇದ್ದೆ, ಆ ರುಬ್ಬೋ ಜಾಗದ ಹತ್ರ ಇಲ್ಲಿ ಕೂತ್ಕೊಂಡು ತಿಂತಾ ಇದ್ವಿ. ಸೊ ದೇ ರಿಕಲೆಕ್ಟ್. ಸೊ ವಿ ಹ್ಯಾವ್ ಜಸ್ಟ್ ಪ್ರಿಸರ್ವ್ಡ್ ಇಟ್. ಅದನ್ನ ಪ್ರಿಸರ್ವ್ ಮಾಡಿದಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್, ನಾನು ಹೇಳೋದ್ನಲ್ಲ ಆವಾಗಲೇ ಹೇಳ್ತಿದ್ದಂಗೆ, ವಾಟ್ ಎವರ್ ವಿ ಡೂ, ಇಫ್ ಇಟ್ ಈಸ್ ಗುಡ್ ಥಿಂಗ್ ಇಟ್ ವಿಲ್ ಬಿ ಅ ಗುಡ್ ಮೆಮೊರಿ ಟುಮಾರೋ, ಇಫ್ ಇಟ್ ಇಸ್ ಅ ಬ್ಯಾಡ್ ಥಿಂಗ್ ಇಟ್ ವಿಲ್ ಬಿ ಅ ಬ್ಯಾಡ್ ಮೆಮೊರಿ. ಸೊ ಇಟ್ ಈಸ್ ಆಲ್ ಇನ್ ಅವರ್ ಹ್ಯಾಂಡ್ಸ್. ಸೊ ಥೌಸಂಡ್ಸ್ ಆಫ್ ಇನ್ಸಿಡೆನ್ಸಸ್, ಥೌಸಂಡ್ಸ್ ಆಫ್ ಮೆಮೊರೀಸ್ ಎಲ್ರಿಗೂ ಇರುತ್ತೆ. ಆ ಜಾಗದಲ್ಲಿದೆ ಏನೋ ಒಂದು, ಆ ಜಾಗದಲ್ಲಿ ಏನೋ ಒಂದು ಫ್ರೆಂಡನ್ನು ಮೀಟ್ ಮಾಡಿರ್ಬೋದು, ಇಲ್ಲ ಅವ್ರ ಅಕ್ವೆಂಟೆನ್ಸನ್ನು ಮೀಟ್ ಮಾಡಿರ್ಬೋದು, ಲವರನ್ನು ಮೀಟ್ ಮಾಡಿರ್ಬೋದು, ಮದುವೆ ಆಗೋಳನ್ನ ಮೀಟ್ ಮಾಡಿರ್ಬೋದು, ಇಲ್ಲ ಜಗಳ ಆಡಿರ್ಬೋದು ಆ ಜಾಗದಲ್ಲಿ. ಸೊ ಏನೋ ಒಂದು ರೀಸನ್ಸ್ ಇರುತ್ತೆ. ಸೊ ಅದು ಇನ್ನೂ ಅಲ್ಲಿದೆ ಅಂದರೆ ಆ ಬೆಂಚ್ ಇನ್ನೂ ಅಲ್ಲೇ ಇದೆಯಾ, ಆ ಚೇರ್ ಅಲ್ಲೇ ಇದೆಯಾ, ಆ ರುಬ್ಬುಗುಂಡು ಅಲ್ಲೇ ಇದೆಯಾ ನೋಡ್ಬಿಟ್ಟು ದೇ ರಿಕಲೆಕ್ಟ್. ಸೊ ಇದಕ್ಕೆ ಸಾಕ್ಷಿ ಆಯ್ತಲ್ಲ. ಸೊ ದಟ್ ಬಿಕೇಮ್ ಸ್ಟಾರ್ಟೆಡ್ ಹ್ಯಾವಿಂಗ್ ರೂಟ್ಸ್ ದೇರ್. ಸೊ ಮಕ್ಕಳಿರೋರು ಮೊಮ್ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಶುರು ಆಗಿದೆ. ಈಗ ಮೊಮ್ಮಕ್ಕಳಿರೋರು ಈಗ 4th ಜನರೇಷನ್ ಬರೋರು ಶುರು ಆಗಿದೆ. ನಮ್ಮ ತಾತ ಬರ್ತಿದ್ರಂತೆ, ನಮ್ಮ ಮುತ್ತಾತ ಬರ್ತಿದ್ರಂತೆ ಅಂತ. ದಿಸ್ ಈಸ್ ಹೌ ಇಟ್ ಹ್ಯಾಸ್ ಹ್ಯಾಪನ್.